ಹಲವು ರೀತಿಯಲ್ಲಿ ಸುಳ್ಳುಗಳನ್ನು ಪತ್ರಿಕೆಗಳಲ್ಲಿ ಸುದ್ದಿಯಾಗಿ ಬರುವುದುಂಟು. ಟಿ ವಿ ಚಾನಲ್ಗಳಲ್ಲೂ ಹಲವು ರೀತಿಯ ಸುಳ್ಳುಗಳನ್ನು ಸುದ್ದಿ ಎಂಬಂತೆ ಬಿತ್ತರಿಸುವುದುಂಟು. ಹಾಗೆ ಸುಳ್ಳು ಎಂಬುದು ನಾವು ನಿತ್ಯ ಜೀವನದಲ್ಲಿ ನೋಡುವಂತಹ ಒಂದು ವಿಶೇಷವಾದಂತಹ ಜನರಲ್ಲಿ ಕಂಡುಬರುವಂತಹ ಗುಣ. ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಸುಳ್ಳನ್ನು ಹೇಳುವುದು ಅಂದರೆ ಸುಳ್ಳನ್ನು ಹೇಳಿ ಆ ಸುಳ್ಳನ್ನು ಸಾಧಿಸುವುದು. ಈಗ ಸುಳ್ಳು ಸುದ್ದಿ ಅಂತಲೇ ಬರುತ್ತದೆ. ಯಾವುದಾದ್ರೂ ಈಗ ಮಾರ್ಫಿಂಗ್ ಮಾಡಿ ಫೋಟೋಗಳನ್ನ ಹಾಕಿ ಸುಳ್ಳನ್ನು ಹಬ್ಬಿಸ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ? ತಾನು ಬೇರೆಯವರಿಗಿಂತಲೂ ಜನಪ್ರಿಯ ವ್ಯಕ್ತಿ ಆಗಬೇಕು, ಅಥವಾ ತನ್ನ ಸಂಘ ಅಥವಾ ಪಕ್ಷ ಹೆಚ್ಚು ಜನಪ್ರಿಯತೆ ಗಳಿಸಬೇಕು, ಉಳಿದವರು ಆ ಒಂದು ಗೌರವ ಸ್ಥಾನವನ್ನು ಪಡೆಯಬಾರದು ಎಂಬ ಉದ್ದೇಶದಿಂದ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುತ್ತಾರೆ. ಅದಕ್ಕೆ ಅವರಿಗೆ ಪ್ರತಿಫಲವೂ ಸಿಗುತ್ತದೆ. ಆದರೆ ಈ ರೀತಿಯ ಸುದ್ದಿಯನ್ನು ಮಾಡುವುದರಿಂದ ಬೇರೆಯವರಿಗೆ ಆಗುವಂಥ ತೊಂದರೆಯನ್ನು ಅವರು ಯೋಚಿಸುವುದೇ ಇಲ್ಲ. ಯಾಕೆ ಯೋಚಿಸುವುದಿಲ್ಲ ಅಂದರೆ ಅವರಿಗೆ ಅದರಲ್ಲಿ ಇರುವಂತಹ ಪ್ರತಿಫಲ ಇದೆಯಲ್ಲ, ಆ ಪ್ರತಿಫಲದಿಂದಾಗಿ ಅವರ ಸುದ್ದಿಯನ್ನು, ಅಂದರೆ ಸಾಮಾನ್ಯವಾಗಿ ಸೈನ್ಸ್ ಆಫ್ ಲೈ ಆ್ಯಂಡ್ ಡಿಸೆಪ್ಷನ್ ಅಂತ ನಾವು ಹೇಳ್ತೀವಿ. ಅಂದರೆ ವೈಜ್ಞಾನಿಕವಾಗಿ ಈ ಸುಳ್ಳನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಪರಿಗಣಿಸಬಹುದು, ಯಾವ ರೀತಿಯಲ್ಲಿ ಸುಳ್ಳನ್ನು ಜನರು ಯಾವ ರೀತಿ ಮಾತಾಡ್ತಾರೆ, ಅದು ಜನರಲ್ಲಿ ಮಾತ್ರ, ಮಾನವರಲ್ಲಿ ಮಾತ್ರ ಕಂಡುಬರುತ್ತದೆಯೇ, ಅಥವಾ ಪ್ರಾಣಿಗಳಲ್ಲೂ ಇಂತಹ ಏನಾದರೂ ಸುಳ್ಳಿನ ನಾಟಕಗಳಿದೆಯೇ, ಪಕ್ಷಿಗಳಲ್ಲಿದೆಯೇ ಎಂಬುದನ್ನೆಲ್ಲವನ್ನು ನಾವು ತಿಳ್ಕೋಬೇಕು. ಅಂದರೆ ಸುಳ್ಳು ಎಂಬುದು ಜೀವನದಲ್ಲಿ ನಾವು ಕಂಡುಬರುವಂತಹ ಒಂದು ವಿಶೇಷವಾದಂತಹ ಒಂದು ಗುಣ. ಅಂದರೆ ಯಾತಕ್ಕಾಗಿ ಸುಳ್ಳು ಹೇಳ್ತಾರೆ, ಸುಳ್ಳಿನಿಂದ ಏನು ಉಪಯೋಗ, ಅದು ಯಾಕಾಗಿ ಮಾತಾಡ್ತಾರೆ ಎಂಬುದನ್ನೆಲ್ಲವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಎಲ್ಲರೂ ಸುಳ್ಳು ಹೇಳುತ್ತಾರೆ. ಅಂದರೆ ಸತ್ಯವೆಂದರೆ ಏನು, ಸುಳ್ಳು ಎಂದರೆ ಏನು? ಸತ್ಯ ಎಂದರೆ ನಡೆದಿದ್ದನ್ನು ನಡೆದ ಹಾಗೆ ಹೇಳುವುದು, ಸುಳ್ಳು ಅಂದರೆ ನಡೆಯದೇ ಇದ್ದರೂ ನಡೆದ ಹಾಗೆ ಹೇಳುವುದು. ಅದೇ ವ್ಯತ್ಯಾಸ. ಅದು ಹಾಗಾಗಿದೆ, ಹೀಗಾಗುತ್ತದೆ, ಏನಾಗಿದೆ, ಯಾಕಾಗಿದೆ ಮುಂತಾದ ವಿವರಣೆಗಳನ್ನು ಕೊಡುವಾಗ ತಾನು ನೋಡಿದ್ದನ್ನು ಅಥವಾ ನೋಡಿದ್ದನ್ನು ಸರಿಯಾದ ರೀತಿಯಲ್ಲಿ ಹೇಳುವುದು ಸತ್ಯ. ಯಾವನು ಅದಕ್ಕೆ ಬೇರೆ ರೀತಿಯಲ್ಲಿ ಅದಕ್ಕೆ ಕೆಲವು ಅಲಂಕಾರಗಳನ್ನು ಕೊಟ್ಟು ಅದನ್ನೇ ಬೇರೆ ರೀತಿಯಲ್ಲಿ ಕತೆ ಕಟ್ಟಿ ಹೇಳುವುದು ಸುಳ್ಳು. ಹಾಗೆ ಹೇಳುವಾಗ ಏನಾಗುತ್ತದೆ, ಏನು ನಡೆಯುತ್ತದೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ಅಂದರೆ ಕೆಲವರು ಸುಳ್ಳು ಹೇಳುವುದು, ಅಥವಾ ಪ್ರಾಣಿ ಪಕ್ಷಿ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಏನೇ ಆಗಲಿ ಅದು ಸುಳ್ಳು ಹೇಳುವುದು. ಯಾಕಂದರೆ ಅದು ಸರ್ವೈವಲ್, ಅಂದರೆ ತನ್ನ ರಕ್ಷಣೆಗೆ ತಾನು ಹೇಳಿದ್ದು ಸರಿ ಎಂದು ಸಾಧಿಸಿ ತಾನು ಅದೇ ಸರ್ವೈವಲ್. ಹಾಗಾಗಿ ಅವು ಸುಳ್ಳನ್ನು ಹೇಳ್ತದೆ. ಇಲ್ಲದೇ ಇದ್ದದ್ದನ್ನು ಇದೆ ಎಂದು ತೋರಿಸಿಕೊಳ್ಳುವಂತಹ ಒಂದು ಉತ್ಸಾಹದಿಂದ ಸುಳ್ಳು ಹೇಳುತ್ತೇವೆ. ಅಂದರೆ ಯಾವುದು ಇಲ್ಲ ಎಂಬುದನ್ನು ಇದೆ ಎಂದು ತೋರಿಸುತ್ತಾರೆಯೋ ಅದೇ ಸುಳ್ಳು. ಅದನ್ನು ನಾವು ಹಲವು ವಿಧಗಳಲ್ಲಿ ನೋಡಬಹುದು. ಪ್ರಾಣಿಗಳಲ್ಲೂ ಸುಳ್ಳು ಇದೆ. ಅಂದರೆ ಪ್ರಾಣಿಗಳಲ್ಲೂ ತನಗೆ ಬೇಕಾದಂಥ ಬೇಟೆಯನ್ನು ಹಿಡಿಯಲು ಹಲವು ರೀತಿಯಲ್ಲಿ ನಾಟಕ ಮಾಡುವುದುಂಟು. ಹಾಗೆ ತಾನು ಮಾಡಿದ್ದಲ್ಲ ಎಂದು ತೋರಿಸಲು ಕೆಲವು ಜೀವಿಗಳು ಅದನ್ನು ಬೇರೆಯವರ ಮೇಲೆ ಹೊರಿಸುವಂಥ ರೀತಿಯಲ್ಲಿ ನೋಡುವುದುಂಟು, ಮಾಡುವುದುಂಟು. ಪಕ್ಷಿಗಳು ತಾನು ಬೇರೆಯವರಿಂದ, ತನ್ನ ವೈರಿಗಳಿಂದ, ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಮಾಡುವ ಉಪಾಯಗಳು ಅದರ ಗೂಡಿನಲ್ಲೂ ಸಹ ಕಾಣಿಸಬಹುದು. ಅದು ಸಹ ಮೋಸ ಮಾಡುವಂತಹ ಅಥವಾ ವಂಚನೆ ಮಾಡುವಂತಹ ಒಂದು ರೀತಿ. ಅದು ಸಹ ಒಂದು ಸುಳ್ಳು ಕಲ್ಪನೆ, ಅಂದರೆ ಕಲ್ಪನೆಯನ್ನು ಮಾಡುವಂಥದ್ದು, ಕಲ್ಪನೆ ಮಾಡಿ ಹೇಳುವಂಥದ್ದು, ಆ ರೀತಿಯಲ್ಲಿ ತೋರಿಸುವಂಥದ್ದು. ಹಾಗೆ ಪ್ರತಿಯೊಂದು ಜೀವಿಯಲ್ಲಿ ನಾವು ಈ ರೀತಿಯಲ್ಲಿ ಇರುವಂತಹ ಕೆಲವು ಸುಳ್ಳುಗಳು ಅದೆಲ್ಲವೂ ಸರ್ವೈವಲ್ ಆಗಲು ಮಾಡುವಂಥ ಒಂದು ರೀತಿ ಅಂತ ನಾವು ಹೇಳ್ಬೋದು. ಒಂದು ಹುಟ್ಟಿ 6 ತಿಂಗಳಾಗುವಷ್ಟರಲ್ಲಿ ಅದು ಕೂಡ ಅದು ತನ್ನ ನಾನಾ ಚೇಷ್ಟೆಯಿಂದ ಸುಳ್ಳನ್ನು ಪ್ರದರ್ಶಿಸಿ ನೋವಾಗದಿದ್ದರೂ ನೋವಾದಂತೆ ಅಳುವಂತಹ ಒಂದು ಇದನ್ನು ಸೃಷ್ಟಿ ಮಾಡಿ ತನ್ನತ್ತ ಗಮನ ಸೆಳೆಯಲು ಮಕ್ಕಳು ಅಳುವುದನ್ನು ನೋಡುತ್ತೇವೆ. ಅದು ಅವರಿಗೆ ನೋವಾಗಿರೋದಿಲ್ಲ ಅಥವಾ ಬೇರೆ ಏನೂ ಆಗಿರೋದಿಲ್ಲ. ತನ್ನ ತಾಯಿಯ ಪ್ರೀತಿ, ತನ್ನ ತಾಯಿಯ ನೋಡುವಂಥ ಒಂದು ಇದಕ್ಕಾಗಿ ಆ ಮಗು
ಆವಾಗ ಅದು ಸುಳ್ಳನ್ನು ತೋರಿಸುತ್ತದೆ. ಆದರೆ 3 ವರ್ಷವಾದ ಮೇಲೆ ಸುಳ್ಳು ಹೇಳುತ್ತದೆ, ಅದೊಂದು ಪ್ರಾಕ್ಟಿಕಲ್ ಆಗಿ ಅದು ಸುಳ್ಳನ್ನು ಹೇಳುತ್ತದೆ. ಅಂದರೆ ಅದು ನೋಡದೇ ಇರೋದು ಹಾಗಾಯಿತು ಹೀಗಾಯಿತು ಎಂಬಂತೆ ಅದು ಹೇಳ್ತಾ ಹೋಗುತ್ತೆ. 5ರಿಂದ ಮುಂದಕ್ಕೆ ಥಿಯರಿಕಲ್ ಆಫ್ ಮೈಂಡ್, ಆ ರೀತಿಯಲ್ಲಿ ಅದು ಮೊದಲೇ ಸ್ಟ್ರಕ್ಚರ್ ರೀತಿಯಲ್ಲಿ ಮನಸ್ಸಿನಲ್ಲಿ ಹೇಳುವಂಥದ್ದು. ನಾನು ಅಲ್ಲಿ ಹೋಗಿ ಒಂದು ಚಾಕ್ಲೇಟ್ ತಿಂದೆ, ಅಲ್ಲಿ ಒಂದು ಚಾಕ್ಲೇಟ್ ನನಗೆ ಕೊಟ್ಟರು, ಆ ರೀತಿಯಲ್ಲಿ ಹೇಳುತ್ತಾ ಸುಳ್ಳನ್ನು ಹೇಳುವುದುಂಟು. ಅಥವಾ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ ನಾನು ತಿನ್ನಲೇ ಇಲ್ಲ, ನನಗೆ ಸಿಕ್ಕಿಲ್ಲ, ಅವರು ತಿಂದರು, ಆ ರೀತಿಯ ಸುಳ್ಳನ್ನು ಅದು ಹೇಳ್ತಾ ಹೋಗುತ್ತೆ. ಅಂದರೆ 5 ವರ್ಷ 7 ವರ್ಷ ಆದ ಕೂಡಲೇ ಕ್ರಿಯೇಟಿವಿಟಿಯಾಗಿ ಸುಳ್ಳು ಹೇಳಲು ಶುರು ಮಾಡುತ್ತದೆ. ಅಂದರೆ ಸುಳ್ಳನ್ನು ಅದು ಸುಳ್ಳು ಯಾವ ರೀತಿ ಹುಟ್ಟುಕೊಳ್ಳುತ್ತೆ? ಸುಳ್ಳು ಎಂಬುದು ಮನಸ್ಸ ಸಹಜವಾದಂಥ ಒಂದು ಗುಣ. ಆದರೆ ಪ್ರತಿಯೊಂದು ಧರ್ಮದಲ್ಲೂ ಸುಳ್ಳು ಹೇಳಬಾರದು, ಸುಳ್ಳು ಹೇಳು ಅಪರಾಧ ಎಂದು ತಿಳಿಸುತ್ತದೆ. ಹಿಂದೂ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಮುಸ್ಲಿಂ ಧರ್ಮವಾಗಲಿ, ಜೂದ ಧರ್ಮವಾಗಲಿ, ಯಾವುದೇ ಧರ್ಮದಲ್ಲಿಯೂ ಸುಳ್ಳು ಎಂಬುದು ಪಾಪದ ಕೆಲಸ ಎಂದು ಹೇಳ್ತಾರೆ. ಆದರೆ ಮನುಷ್ಯರು ಯಾವ ಧರ್ಮದ ನಂಬಿಕೆ ಇಟ್ಟವನಾದರೂ ಸುಳ್ಳು ಹೇಳುತ್ತಾನೆ. ಒಂದು ಅಂದಾಜಿನಂತೆ ಪ್ರತಿಯೊಬ್ಬ ಮನುಷ್ಯನು ದಿನದಲ್ಲಿ 2 ಸಲವಾದರೂ ಸುಳ್ಳು ಹೇಳುವಂತಹ ಒಂದು ಗುಣ ಅವರಲ್ಲಿದೆ ಎಂಬುದನ್ನು ಹೇಳುತ್ತೆ. ಅಂದರೆ ಮಹಿಳೆಯರಲ್ಲಿ ಆ ಗುಣ ಇದೆ. ಮಹಿಳೆಯರು ಅನುಕಂಪ ಸೃಷ್ಟಿಸಲು, ಅನುಕಂಪಕ್ಕಾಗಿ, ತನ್ನ ಮೇಲೆ ಪ್ರೀತಿಗಾಗಿ ಅಥವಾ ತನ್ನನ್ನು ಗೌರವಿಸಲಿಕ್ಕಾಗಿ, ತನ್ನ ಸ್ಥಾನಮಾನಕ್ಕಾಗಿ ಸುಳ್ಳು ಹೇಳಿದರೆ, ಪುರುಷರು ತನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸದೇ ಇರಲು, ಸಮಸ್ಯೆಗಳು ಬರದೇ ಇರಲಿ ಎಂದು, ಅಥವಾ ತಾನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಸುಳ್ಳು ಹೇಳುತ್ತಾರೆ. ಹೀಗೆ ಸುಳ್ಳು ಎಂಬುದು ಸಾಮಾನ್ಯವಾಗಿ ಕಂಡುಬರುವಂತಹ, ಮನುಷ್ಯರಲ್ಲಿ ಕಂಡುಬರುವಂಥ ಒಂದು ಗುಣ. ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜ್ಞಾನವಂತರಾಗಬಹುದು. ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಹೀಗೆ ನಾನು ಹೇಳಿದೆ, ಏನಾಗುತ್ತೆ? ಸುಳ್ಳು ಎಂಬುದು 7 ವರ್ಷ ಆದಮೇಲೆ ಅದು ಕ್ರಿಯೇಟಿವಿಟಿ ಆಗಿರುತ್ತೆ. ತನಗೆ ಬೇಕಾದ ಸಿಕ್ಕಿಲ್ಲ ಅಥವಾ ತನಗೆ ಸಿಕ್ಕಿದ್ದನ್ನು ಅದನ್ನು ಚಾಕ್ಲೇಟ್ ತಿಂದರೆ ನನಗೆ ಬೈತಾರೇನೋ, ಆ ಚಾಕ್ಲೇಟ್ ನಾನು ತಿಂದಿದ್ರೆ ಬೈತಾರೇನೋ, ನನಗೆ ಹೊಡಿತಾರೇನೋ, ಕೋಪ ಮಾಡ್ತಾರೆ ಅನ್ನೋದು. ನಾನು ತಿನ್ನಲಿಲ್ಲಪ್ಪ, ಬೇರೆ ಯಾರೋ ತಿಂದು ಬೇರೆಯವರ ಮೇಲೆ ಹೊರಿಸುವಂತಹ ಒಂದು ಹವ್ಯಾಸ ಆ ಮಕ್ಕಳಲ್ಲಿ ಬೆಳೀತಾ ಬರುತ್ತದೆ. 7 ವಯಸ್ಸಿನ ಬಳಿಕ ತನ್ನ ಕೆಲಸಕ್ಕಾಗಿ ಸುಳ್ಳು ಹೇಳುವಂತಹ ರೀತಿಯನ್ನು ನೋಡ್ತೇವೆ. 7 ವಯಸ್ಸಿನ ಬಳಿಕ ತನ್ನ ಕೆಲಸಕ್ಕಾಗಿ ಅಥವಾ ತನಗೆ ಬೇಕಾದದ್ದನ್ನು ತರಿಸಿಕೊಳ್ಳಲು ಮಗು ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡುತ್ತದೆ. ಆವಾಗ ಅವರ ಡೀಪ್ ಮೈಂಡೆಡ್ ಆಗಿರುತ್ತದೆ. ಆ ಸುಳ್ಳುಗಳು ಡೀಪ್ ಮೈಂಡೆಡ್, ಅಂದರೆ ಥಿಯರಿಕಲ್ ಸುಳ್ಳನ್ನು ಡೀಪ್ ಮೈಂಡೆಡ್ ಸುಳ್ಳುಗಳಾಗಿ ಹೇಳ್ತೇವೆ. ಸತ್ಯ ಹೇಳಿದರೂ ಸುಳ್ಳಿನಂತೆ ತೋರುವ ರೀತಿಯಲ್ಲಿ ಅದನ್ನು ವಿವರಿಸುತ್ತಾ ಹೋಗುತ್ತಾರೆ ಮುಂದೆ. ಎಕ್ಸ್ಟ್ರಾಕರಿಟೇಷನ್ ಅಂತ ಹೇಳ್ತೀವಿ ನಾವು. ಆ ರೀತಿ ಸುಳ್ಳನ್ನು ಪ್ರತಿಯೊಬ್ಬರು ಹೇಳುತ್ತಾ ಹೋಗುವಂಥ ರೀತಿ. ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳಲು ಏನು ಕಾರಣ? ಅದನ್ನು ನಾವು ಮೊದಲು ತಿಳ್ಕೋಬೇಕು. ಎಕ್ಸಾಪ್ಕರಿಯೇಟೆಡ್ ಆಗಿ ನೋಡಿದ್ದನ್ನು ವಿಸ್ತರಿಸಿ ಕತೆ ಕಟ್ಟುವುದು. ಸತ್ಯ ಹೇಳಿದರೂ ಸುಳ್ಳಿನಂತೆ ತೋರುವ ರೀತಿಯಲ್ಲಿ ಅದನ್ನು ಹೇಳುವುದು. ಇನ್ನು ಕೆಲವರು ವೈಟ್ ಲೈಸ್ ಅಂದರೆ ಏನು? ಜನರನ್ನು ಸಂತೋಷಪಡಿಸಲು ಹೇಳುವ ಕೆಲವು ಸುಳ್ಳುಗಳು. ಯಾಕೆ? ಯಾರನ್ನ ಒಬ್ಬರನ್ನ ನೋಡಿಕೊಳ್ಳೆ, ನಿಮ್ಮ ಬಟ್ಟೆ ತುಂಬ ಚೆನ್ನಾಗಿದೆ, ಅದು ಚೆನ್ನಾಗಿಲ್ದಿದ್ರೂ ಚೆನ್ನಾಗಿದೆ ಅಂತೇಳಿ ಅವರಿಗೆ ಬೇಜಾರಾಗಬಾರ್ದು ಅಂತ ಹೇಳುವಂಥ ಮಾತು ಒಂದು ಚೆನ್ನಾಗಿದೆ. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ, ಅದು ಅವರಿಗೆ ಸಂತೋಷವಾಗಲಿ ಅಂತ ಹೇಳುವಂಥದ್ದು. ಅಥವಾ ನಾನು ಯಾವುದೋ ಮನೆಯಲ್ಲಿ ಹೋಗಿ ಊಟ ಮಾಡಿದೆ, ಊಟ ತುಂಬ ಚೆನ್ನಾಗಿತ್ತು, ಊಟ ಚೆನ್ನಾಗಿಲ್ದಿದ್ರೂ ಚೆನ್ನಾಗಿತ್ತು. ಇದನ್ನು ನಾವು ವೈಟ್ ಲೈಸ್ ಅಂತ ಹೇಳ್ತೇವೆ. ಅಂದರೆ ಎದುರಿಗೆ ಕಾಣುವಂಥ ರೀತಿಯಲ್ಲಿ ನಾವು ಹೇಳುವುದು ಸುಳ್ಳು ಅಂತ ನಮ್ಗೆ ಗೊತ್ತಿರುತ್ತೆ, ಆದರೆ ಅವರಿಗೆ ಬೇಜಾರಾಗಬಾರ್ದು, ನಮ್ಮ ಎದುರಿಗಿರುವಂಥ ಜನಕ್ಕೆ ಬೇಜಾರಾಗಬಾರ್ದು ಎಂದು ಸುಳ್ಳು ಹೇಳುವಂಥ ರೀತಿಯನ್ನು ವೈಟ್ ಲೈಸ್ ಅಂತೀವಿ. ಅದಿನ್ನು ಮೆಂಟ್ರಾಲಜಿಕಲ್ ಲೈಸ್, ಸುಮ್ಮನೆ ಸುಳ್ಳು ಹೇಳುವುದು, ಅದು ಒಂದು ರೋಗ. ಯಾಕಂತ ಕಾರಣವೇನು ಇರುವುದಿಲ್ಲ, ಏನು ಕಾರಣ ಇರುವುದಿಲ್ಲ, ತಾನು ಹೇಳುವುದು ಯಾಕೆಂದು ಅವನಿಗೆ ಗೊತ್ತಿರುವುದಿಲ್ಲ, ಒಟ್ಟಾರೆ ಸುಳ್ಳಾಗಿ ಹೇಳುವುದು. ಆ ಉದ್ದೇಶವೂ ಇಲ್ಲ. ಯಾವಾಗಲೂ ಸುಳ್ಳನ್ನು
ಅವರು ತಾವು ಒಳ್ಳೆಯವರೆಂದು ತೋರಿಸಲು ಸಹ ಇಂತಹ ಸುಳ್ಳನ್ನು ಹೇಳ್ತಾರೆ. ನನಗೆ ಅದು ಗೊತ್ತಿಲ್ಲದಿದ್ದರೆ ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಅದು ಅವನಿಗೆ ಗೊತ್ತಿಲ್ಲ, ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದರಿಂದ ಅವನು ಆ ಸುಳ್ಳನ್ನು ಆ ರೀತಿ ಬದಲಾಯಿಸಿ ಹೇಳ್ತಾರೆ. ನನಗೆ ಗೊತ್ತು ಎಂಬಂತೆ ಹೇಳ್ತಾರೆ. ಇದೆಲ್ಲವೂ ಅವನು ಮೆಟೋಲಜಿಕಲ್ ಲೈಸ್ ಅಂತೀವಿ, ಅದನ್ನು ಹೇಳ್ತಾರೆ. ಅದಕ್ಕೆ ಯಾವ ಉದ್ದೇಶವೂ ಇರೋದಿಲ್ಲ, ಆದರೂ ಅವನು ಆ ರೀತಿಯ ಸುಳ್ಳನ್ನು ಹೇಳ್ತಾನೆ. ಲೈಟ್ ಇಂಜೆಕ್ಷನ್ ಲೈ ಅಂದರೆ ಮಿನಿಮಮ್ 2 ಸಲವಾದರೂ ಸುಳ್ಳು ಹೇಳುತ್ತಾರೆ. ಮಹಿಳೆಯರಿಂದಲೂ ರಿಲೇಷನ್ಶಿಪ್ಪಿನ ಬಗ್ಗೆ ಮಹಿಳೆಯರು ಹೆಚ್ಚು ಸುಳ್ಳು ಹೇಳ್ತಾರೆ. ಸುಳ್ಳುಗಳನ್ನು ಪತ್ತೆ ಹಚ್ಚುವುದು ಸುಲಭವಲ್ಲ. ಯಾಕಂದರೆ ನಮ್ಮ ಮೈಂಡಿನಲ್ಲಿ ಮುಂಭಾಗದಲ್ಲಿರುವಂತಹ ಆ ಭಾಗ ಯಾವಾಗಲೂ ಕ್ರಿಯಾಶೀಲವಾಗಿರುತ್ತೆ, ಚಟುವಟಿಕೆಯಿಂದಿರುತ್ತೆ. ಅದು ಹೆಚ್ಚು ಹೆಚ್ಚು ಕ್ರಿಯಾಶೀಲವಾದಾಗ ನಮ್ಮಲ್ಲಿ ಸುಳ್ಳು ತಾನಾಗಿಯೇ ಹುಟ್ಟುತ್ತದೆ. ಆ ಮುಂದಿನ ಭಾಗದಲ್ಲಿದೆಯಲ್ಲ ಪ್ರೊಕ್ಯಾಲೇಟ್, ಆ ಭಾಗ ಹೆಚ್ಚು ಸುಳ್ಳನ್ನು ಹೇಳಲು ಪ್ರಚೋದಿಸುತ್ತಾ ಇರುತ್ತದೆ. ಅಂದರೆ ಸುಳ್ಳು ಪತ್ತೆ ಹಚ್ಚುವುದು ಸುಲಭವಲ್ಲ. ಆದರೆ ಟ್ರೂತ್ ಬಯಾಸ್ ಅಂತ ಹೇಳ್ತೀವಿ ನಾವು. ಸತ್ಯವನ್ನು ಹೇಳ್ತಾ ಹೋಗೋದು, ಸತ್ಯವಂತೆ ಸುಳ್ಳನ್ನು ಹೇಳುವುದು. ಆದರೆ ಸುಳ್ಳನ್ನು ಪತ್ತೆ ಹಚ್ಚುವುದು ಸುಲಭವಲ್ಲ. ಅದಕ್ಕೆ ಫೋನೋಗ್ರಾಫ್ ಆಗಿಯೂ ಸುಳ್ಳನ್ನು ಪತ್ತೆ ಹಚ್ಚುವ ಪ್ರಯತ್ನ ಮಾಡುತ್ತಾರೆ. ಅದು 100% ಸರಿಯಾದ ವಿಧಾನವಲ್ಲ. ಅದರಲ್ಲಿ ಹೆಚ್ಚಾಗಿ ಕಾಣುವುದು ಅವರ ಬಾಡಿ ಲ್ಯಾಂಗ್ವೇಜ್. ಅಂದರೆ ಸುಳ್ಳು ಹೇಳಿದವನಿಗೆ ಸುಳ್ಳು ಹೇಳಿದಾಗ ತನ್ನ ಮನಸ್ಸಿನಲ್ಲಿ ಆತಂಕವಿರುತ್ತೆ. ಆತಂಕವನ್ನು ತೋರಿಸುವುದೇ ಆ ಫೋನೋಗ್ರಾಫಿಕ್ನ ಮುಖ್ಯವಾದಂಥ ಕೆಲಸ. ಅದು ಸುಳ್ಳನ್ನು ಪತ್ತೆ ಮಾಡುವುದಿಲ್ಲ. ಸುಳ್ಳು ಹೇಳಿದವನ ಮನಸ್ಸು ಯಾವ ರೀತಿ ವೈಬ್ರೇಷನ್ ಆಗುತ್ತೆ, ಯಾವ ರೀತಿ ಎಕ್ಸಾಲರೇಟ್ ಆಗ್ತದೆ, ಅಂದರೆ ಆತಂಕದಿಂದ ಕೂಡಿರುತ್ತೆ ಎಂಬುದನ್ನು ಲೆಕ್ಕ ಹಾಕಿ ಅವರ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಗುತ್ತೆ. ಲೀಗಲ್ ಇಶ್ಯೂಸ್ ಬಂದಾಗ ಸುಳ್ಳುಗಳು ಕೆಲವು ಸಾರಿ ಅಪಾಯಕಾರಿಯಾಗುತ್ತೆ. ಆವಾಗ ಪಾಲಿಗ್ರಾಫ್ ಟೆಸ್ಟ್ ಮಾಡಿಕೊಳ್ಳುತ್ತದೆ ಸಾಧ್ಯ. ಅಂದರೆ ಟ್ರಸ್ಟನ್ನು ಮಾತ್ರ ಅದು ಪತ್ತೆ ಮಾಡಲು ಸಾಧ್ಯವಾಗುತ್ತೆ, ಸುಳ್ಳನ್ನು ಇನ್ನೂ ಹೆಚ್ಚಿನ ಸುಳ್ಳನ್ನು ಪತ್ತೆ ಮಾಡುವಂತಹ ವಿಧಾನಗಳಿವೆ. ಆದರೆ ಈ ರೀತಿಯ ವಿಧಾನಗಳನ್ನು ನಮ್ಮ ನ್ಯಾಯಾಲಯವು ಅಂಗೀಕರಿಸಿಲ್ಲ. ಆದ್ದರಿಂದ ಲೀಗಲ್ ಇಶ್ಯೂಯಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲು ಮಾತ್ರ ಪಾಲಿಗ್ರಾಫ್ ಟೆಸ್ಟನ್ನು ಮಾಡಲಾಗುತ್ತದೆ. ಇದನ್ನು ಯಾಕೆ ಮಾಡ್ತಾರೆ? ನಾವು ಸುಳ್ಳು ಹೇಳುವುದರಿಂದ ಯಾರಿಗೆ ಲಾಭ? ಸುಳ್ಳು ಹೇಳುವುದರಿಂದ ಯಾರಿಗೂ ಲಾಭ ಇಲ್ಲ. ಆದರೆ ಆ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳಿ ಆವಾಗ ಅವನು ಅದರಿಂದ ತಪ್ಪಿಸಿಕೊಳ್ಳಬಹುದು, ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಒಂದು ದಾರಿ ಅಷ್ಟೇ. ಆದರೆ ಇದು ಕೆಲವೊಮ್ಮೆ ತುಂಬ ಅಪಾಯಕಾರಿಯಾಗಿ ಮನುಷ್ಯರಿಗೆ ತೋರುವುದುಂಟು. ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಪತ್ತೆ ಮಾಡಬೇಕು? ಆದರೆ ಸುಳ್ಳು ಹೇಳುವುದು, ಯಾರು ಸುಳ್ಳು ಹೇಳುವುದೇ ಇಲ್ಲ ಎಂದು ಯಾರಿಗೂ ಎದೆ ಮುಟ್ಟಿ ಹೇಳಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಅವನು ಸುಳ್ಳು ಹೇಳುತ್ತಾನೆ. ಆ ಸಂದರ್ಭ ಹಾಗೆ ಬಂದಾಗ ಅವನು ಸುಳ್ಳು ಹೇಳುತ್ತಾನೆ. ಇನ್ನು ಕೆಲವರಿಗೆ ಸುಳ್ಳು ಹೇಳುವುದೇ ಹವ್ಯಾಸ ಆಗಿರುತ್ತೆ. ಏನೋ ಅವನು ನೋಡದೇ ಇದ್ದಿದ್ದನ್ನು, ಏನೋ ಒಂದು ಆಕ್ಸಿಡೆಂಟ್ ಆಗಿದ್ದು ಅವನು ನೋಡಿರ್ತಾನೆ. ಆಕ್ಸಿಡೆಂಟ್ ಆದಾಗ ಅದನ್ನು ಮತ್ತಷ್ಟು ವಿಸ್ತಾರವಾಗಿ ಹೇಗೆ ಬಂತು, ಆ ಗಾಡಿ ಹಾಗೆ ಬಂತು, ಈ ಗಾಡಿ ಹೀಗೆ ಹೋಯಿತು, ಅದನ್ನು ಅವನು ನೋಡೇ ಇರುವುದಿಲ್ಲ. ಆದರೆ ಆಕ್ಸಿಡೆಂಟ್ ಆಗಿ ಗೊತ್ತಿರುತ್ತೆ. ಆದರೆ ಅವನು ಕತೆ ಕಟ್ಟಿ ಹೇಳ್ತಾನೆ. ಅದೊಂದು ರೀತಿಯ ಸುಳ್ಳನ್ನು ನಾವು ನೋಡ್ತೇವೆ. ಆದರೆ ಇದೆಲ್ಲವೂ ಟ್ರೂತ್ ಬಯಾಸ್ ಅಂದರೆ ಏನು? ಇದು ಸ್ವಲ್ಪ ಇರುತ್ತೆ ಸತ್ಯ ಇರೋದು, ಅದರ ಜೊತೆಯಲ್ಲೇ ಸುಳ್ಳನ್ನು ಸೇರಿಸಿ ಹೇಳುವುದು. ಇದು ಆ ಸಂದರ್ಭದಲ್ಲಿ ಅವನು ದೊಡ್ಡ ಮನುಷ್ಯ, ನನಗೆಲ್ಲ ಗೊತ್ತಾಗಿದೆ, ನನಗೆಲ್ಲ ತಿಳಿದಿದೆ ಎಂದು ತಿಳಿಸಲು ಮಾಡುವಂಥ ಪ್ರಯತ್ನ. ಈ ಸುಳ್ಳು ಯಾವಾಗಲೂ ಒಂದು ರೀತಿಯಲ್ಲಿ ಜನರಿಗೆ ಕೆಲವು ಸಮಯ ಸಂತೋಷವನ್ನು ಕೊಡಬಹುದು. ಆದರೆ ಮುಂದೆ ಅದರ ಪರಿಣಾಮವನ್ನು ಅವನು ಎದುರಿಸಲೇಬೇಕಾಗುತ್ತೆ. ಆ ಪರಿಣಾಮ ಎದುರಿಸುವುದು ಹೇಗೆ, ಯಾವ ರೀತಿಯಲ್ಲಿ ಎದುರಿಸಬೇಕಾಗುತ್ತೆ ಎಂಬುದನ್ನು ಅವನ ಮುಂದಿನ ಪರಿಣಾಮದವರೆಗೆ ಕಾಯ್ತಾ ಇರಬೇಕಾಗುತ್ತೆ. ಆದರೆ ಕೆಲವರು ಸುಳ್ಳು ಹೇಳುವುದರಿಂದ ಏನೂ ತೊಂದರೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಆ ಸಮಯಕ್ಕೆ ಅದು ಲಘುವಾದಂಥ ಪರಿಣಾಮವನ್ನು ಮಾಡುತ್ತದೆ. ಯಾಕಂದರೆ ಆ ಪರಿಣಾಮವನ್ನು ಯಾವೊಂದು ಕೆಲಸ ಮಾಡೋಕ್ಕಾಗಿಲ್ಲ, ಅದರಿಂದ ಅವನು ನಾನಾ ಕಾರಣ ಏನೋ ಥರಲ್ಲಿ ಹೇಳಿರ್ತಾರೆ, ಮನೆಯಿಂದ ಹೇಳಿ ಕಳಿಸಿರ್ತಾರೆ, ಅದಕ್ಕೆ ಅವನು ಮರ್ತೋಗಿರ್ತಾನೆ. ಅಯ್ಯೋ ನನಗೆ ಟೈಮೇ ಸಿಕ್ಕಿಲ್ಲ, ಇಲ್ಲ, ಅದರಿಂದ ಕೊಂಡು ತರೋಕ್ಕಾಗಿಲ್ಲ ಅಂತಾನೆ. ಅದರಿಂದ ಯಾವ ತೊಂದರೆಯೂ ಇಲ್ಲ, ಅದು ಇವತ್ತಲ್ಲ ನಾಳೆ ತಗೊಂಬರ್ಬೋದು. ಅಂಥ ಸುಳ್ಳುಗಳನ್ನು ಧಾರಾಳವಾಗಿ ಹೇಳ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ಅದು ಸಾಕ್ಷ್ಯ ಹೇಳಬೇಕಾಗಿ ಬಂದಾಗ
ಅದನ್ನು ನೋಡಿದೆ ಅಂತ ಹೇಳಬೇಕಂದಾಗ ಅದು ಲೀಗಲ್ ಪ್ರೊಸೀಜರ್ ಆಗುತ್ತೆ. ಲೀಗಲ್ ಇಶ್ಯೂ ಆದಾಗ ಅದರ ಪರಿಣಾಮ ಭಾಳ ಅಪಾಯಕಾರಿಯಾಗಿ ಹೋಗುತ್ತೆ. ಅವನು ನೋಡಿದ್ದನ್ನು ಎಲ್ಲವನ್ನು ಅವನು ವಿಸ್ತರಿಸಬೇಕಾಗುತ್ತೆ. ಹೀಗೆ ಸುಳ್ಳುಗಳು ಪ್ರತಿಯೊಬ್ಬ ಮನುಷ್ಯನ ಮೇಲೂ ತುಂಬ ಪರಿಣಾಮವನ್ನು ಬೀರುತ್ತೆ. ಆದರೆ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ಸುಳ್ಳು ಹೇಳುತ್ತಾನೆ. ಇದು ಮಗು ಹುಟ್ಟಿದಾಗಿನಿಂದಲೇ ಬರುವಂಥ ಗುಣ. ಪ್ರಾಣಿ ಪಕ್ಷಿಗಳಲ್ಲೂ ಇದನ್ನು ನಾವು ಕಾಣಬಹುದು. ಸುಳ್ಳಿನಿಂದ ಮೋಸ ಮಾಡಿ, ವಂಚನೆ ಮಾಡಿ, ಚೀಟಿಂಗ್ ಮಾಡುವಂಥ ರೀತಿಯೂ ಇರುತ್ತದೆ. ಈ ರೀತಿ ಈಗಿನ ಕತೆ ಬರೆಯೋದು ಸಹ ಒಂಥರ ಸುಳ್ಳು. ಕತೆ ಸಾಹಿತ್ಯದಲ್ಲೂ ಬಳಸುವ ಒಂಥರ ಸುಳ್ಳು. ಅದು ನಿಜವಾಗಿರೋದಿಲ್ಲ. ಅದನ್ನು ಕಲ್ಪನೆಯ ಮೂಲಕ ವಿಸ್ತರಿಸುತ್ತಾ ಹೋಗಿ ಹಾಗೆ ನಡೆದಿತ್ತು, ಹೀಗೆ ಆಗಿತ್ತು, ಅವನು ಹಾಗೆ ಬಂದ, ಇವನು ಹೀಗೆ ಬಿದ್ದ ಅಂತ ಅವನು ನೋಡಿರೋದಿಲ್ಲ. ಅದೆಲ್ಲ ಒಂದು ಕಲ್ಪನೆ ಸಹ ಒಂದು ಸುಳ್ಳು. ಈ ರೀತಿ ಜೀವನ ಇಡೀ ಸುಳ್ಳುಗಳೇ ಇರುತ್ತೆ. ಆದರೆ ಈಗಿನ ಸಮಯದಲ್ಲಿ ಕೆಲವರು ತನ್ನ ಪಕ್ಷದವರನ್ನು ಅಥವಾ ತಮ್ಮ ನಾಯಕರನ್ನು ಮೆಚ್ಚಿಸಲು ಸುಳ್ಳು ಸುದ್ದಿಗಳನ್ನು ಪತ್ರಿಕೆ ಮತ್ತು ಸಾಮೂಹಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವುದು ತುಂಬ ಅಪಾಯಕಾರಿ ಕೆಲಸ. ಇದರಿಂದ ದೇಶಕ್ಕೂ ತೊಂದರೆ ಇದೆ, ಜನಗಳಿಗೂ ತೊಂದರೆ ಆಗುತ್ತದೆ ಎಂಬುದನ್ನು ಅರಿತುಕೊಂಡರೆ ಉತ್ತಮ. ಸುಳ್ಳು ಎಂಬುದು ಒಂದು ಜನರಲ್ಲಿ ಕಂಡುಬರುವಂಥ ಸಾಮಾನ್ಯ ಗುಣವಾದರೂ ಅದು ಅಪಾಯಕಾರಿಯಾದ ರೀತಿಯಲ್ಲಿ ಬೆಳೆದಾಗ ಅದು ಸಮೂಹಕ್ಕೂ, ನಮ್ಮ ಸಮಾಜಕ್ಕೂ, ನಮ್ಮ ದೇಶಕ್ಕೂ ತೊಂದರೆಯಾಗುವಂಥ ಪರಿಸ್ಥಿತಿ ಉಂಟು ಮಾಡುತ್ತದೆ ಎಂಬುದನ್ನು ಯಾರೂ ಮರೆಯಬಾರದು. ಈ ಕಾರ್ಯಕ್ರಮ ನೀವು ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನಿಮಗೆ ಇಂಥ ವಿಚಾರಗಳನ್ನು ತಿಳಿಯಲು ಹೆಚ್ಚು ಅನುಕೂಲವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.